ಹಲೋ ಎಲ್ರಿಗೂ ತಿರುಪತಿ ವ್ಲಾಗ್‌ಗೆ ವೆಲ್ಕಮ್. ಸೊ ನಾವು ತಿರುಪತಿಗೆ ಹೋಗ್ಬೇಕಂತ ಸಡನ್ನಾಗಿ ಡಿಸೈಡ್ ಮಾಡಿದ್ವಿ. ಯಾವುದೇ ರೀತಿ ಅದರ ಟಿಕೆಟ್ಸ್ ಏನೂ ಬೈ ಮಾಡಿಲ್ಲ. ಸೊ ನಾವು ಹೋಗಿದ್ದು 7 ಜನ ಹೋಗಿದ್ವಿ. ಸೊ ಇಮಿಡಿಯೇಟಾಗಿ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ನಮಗೆ ಟ್ರೈನ್ ಟಿಕೆಟ್ಸ್ ಯಾವುದೂ ಸಿಕ್ಕಿಲ್ಲ. ರಿಟರ್ನ್ ಟಿಕೆಟ್‌ನ ನಾವು ಬುಕ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇಗೆ. ಸೊ ಅದಾದಮೇಲೆ ನಾವು ಫ್ರೆಶ್ ಬಸ್ ಅಂತ ಒಂದು ಎಲೆಕ್ಟ್ರಿಕ್ ಬಸ್ ಇತ್ತು. ಇದನ್ನ ಸೀಟ್ಸ್‌ನ ಸೆಲೆಕ್ಟ್ ಮಾಡಿಕೊಂಡು ಒಬ್ಬರಿಗೆ ₹590 ಬಿತ್ತು. ಸೊ ಇದು ಬಂದು ಎಲೆಕ್ಟ್ರಿಕ್ ಬಸ್ಸು. ನಾವು ಹೊರಟಿದ್ದು ಅರೌಂಡ್ 10:40ಗೆ ನಮಗೆ ನಾಯಂಡಹಳ್ಳಿಯಲ್ಲಿ ಬೋರ್ಡಿಂಗ್ ಪಾಯಿಂಟ್ ಇತ್ತು. ಸೊ ಬೆಂಗಳೂರು ಬಿಡೋತ್ತಿಗೆ ಅರೌಂಡ್ 12 ಆಗಿತ್ತು. ಸೊ ಸೀಟ್ ಎಲ್ಲ ಕಂಫರ್ಟಬಲ್ ಆಗೇ ಇತ್ತು. ಆದರೆ ಲೆಗ್ ಸ್ಪೇಸ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. ನಮಗೆ ತಿರುಪತಿಗೆ ಹೋಗೋಕ್ಕೆ ಅರ್ಧ ಸ್ಟ್ರೈನ್ ಆಗಿದ್ದೇನೆ ಈ ಬಸ್ಸಲ್ಲಿ ಹೋಗಿದ್ರಿಂದ. ಸೊ ಬೆಳಗಿನ ಜಾವ 5 ಗಂಟೆ 4 ನಿಮಿಷಕ್ಕೆ ನಾವು ಬಾಲಾಜಿ ಕಾಂಪ್ಲೆಕ್ಸ್ ಹತ್ರ ಹೇಳ್ಕೊಂಡ್ವಿ. ಸೊ ಅಲ್ಲೋಗಿ SSD ಟೋಕನ್ ತಗೊಳ್ಳೋಣ ಅಂತಂದ್ರೆ ಎಲ್ಲ ಟೋಕನ್ಸು ಖಾಲಿಯಾಗಿ ಹೋಗಿತ್ತು. ಸೊ SSD ಟೋಕನ್ ಅಂತಂದ್ರೆ ಸ್ಲಾಟೆಡ್ ಸರ್ವದರ್ಶನ ಅಂತ. ಅದೇನಂತಂದ್ರೆ ಸೊ ನೀವು ಇವತ್ತಿನ ಬೆಳಗಿನ ಜಾವ 2 ಗಂಟೆ ಇಲ್ಲ 4 ಗಂಟೆಗೆ ಅನ್ಸುತ್ತೆ ಅದು ಟೋಕನ್ಸ್ ಕೊಡೋಕೆ ಶುರು ಮಾಡ್ತಾರೆ. ಸೊ ಅದು ಕೊಟ್ಟರೆ ಇವತ್ತಿನ ನೈಟು ಇಲ್ಲಾಂದ್ರೆ ನಾಳೆ ಬೆಳಗ್ಗೆಗೆ ನಿಮಗೆ ದರ್ಶನಕ್ಕೆ ಒಂದು ಟೈಮಿಂಗ್ ಅಂತ ಕೊಡ್ತಾರೆ. ಆ ಟೈಮಿಂಗಲ್ಲಿ ಹೋಗಿ ನೀವು ದರ್ಶನಕ್ಕೆ ನಿಂತ್ಕೊಂಡ್ರೆ ಬೇಗ ಆಗತ್ತೆ ಅಂತ ಒಂದಿದು. ಸೊ ಇಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ ಅಂತಂದರೆ ಶ್ರೀನಿವಾಸ ಕಾಂಪ್ಲೆಕ್ಸಲ್ಲಿ ಕೊಡ್ತಾರೆ, ಭೂದೇವಿ ಕಾಂಪ್ಲೆಕ್ಸಲ್ಲೂ ಕೊಡ್ತಾರೆ, ಮತ್ತು ರೈಲ್ವೆ ಸ್ಟೇಷನ್ ಹತ್ರ ಇರೋ ವಿಷ್ಣು ನಿವಾಸಮಲ್ಲೂ ಕೊಡ್ತಾರೆ. ಸೊ ಸುಮಾರು ಕಡೆ ಈ SSD ಟೋಕನ್ಸ್ನ ಕೊಡ್ತಾರೆ. ಸೊ ಆದಮೇಲೆ ನೆಕ್ಸ್ಟ್ ನೀವು ಬೇಕಂದರೆ ಬೆಟ್ಟ ಹತ್ಕೊಂಡು ಸಹ ಹೋಗ್ಬೋದು ಅಲ್ಲಿ SSD ತೊಗೊಂಡಿಲ್ಲ ಅಂತಂದರೆ. ಸೊ ಇದು ದಿವ್ಯ ದರ್ಶನ ಟಿಕೆಟ್ಸ್ಗೆ ನೀವು ಬರ್ತೀರಾ ಮತ್ತು 2 ಅವರಲ್ಲಿ ಬೇಗ ದರ್ಶನ ಹೋಗುತ್ತೆ. ಸೊ ಒಂದು ಬಂದು ಅಲಿಪಿರಿಯಲ್ಲಿ ನೀವು ಬೆಟ್ಟ ಹತ್ಬೋದು, ಇನ್ನೊಂದು ಶ್ರೀವಾರಿ ಮೆಟ್ಟು. ಅಲಿಪಿರಿ ಬಂದು 7 ಬೆಟ್ಟನೂ ಹತ್ತುತ್ತೀರಾ, ಶ್ರೀವಾರಿ ಮೆಟ್ಟು ಒಂದೇ ಬೆಟ್ಟ. ಅಲಿಪಿರಿ ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆ ಇರುತ್ತೆ ಓಪನ್ನು. ಶ್ರೀವಾರಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. ಅಲಿಪಿರಿ ಏನಂತಂದರೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, 3660 ಸ್ಟೆಪ್ಸ್ ಇರುತ್ತೆ, ಮತ್ತು 3 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಟೈಮ್ ಹಿಡಿಯುತ್ತೆ ಅಲಿಪಿರಿ ಹತ್ತಕ್ಕೆ. ಅದೇ ಶ್ರೀವಾರಿ ಮೆಟ್ಟು ಅಂತ ಬಂತಂದರೆ 2550 ಸ್ಟೆಪ್ಸ್ ಇರೋದ್ರಿಂದ 2ರಿಂದ 3 ಗಂಟೆ ಒಳಗೆ ನೀವು ಬೇಗನೆ ಹತ್ಕೊಳ್ಬೋದು. ಸೊ ಹತ್ತಿದ ತಕ್ಷಣ 1000 ಮೆಟ್ಲು ಹತ್ತಿದ ತಕ್ಷಣ ನಿಮಗೆ ಒಂದು SSD ಟೋಕನ್ನ ಕೊಡ್ತಾರೆ. ಅದು ಸಹ ಸ್ಲಾಟೆಡ್ ಸರ್ವದರ್ಶನ. ಆದರೆ ಇದರಲ್ಲಿ ನಿಮಗೆ ಬೇಗ ದರ್ಶನ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ಬೇಗ ದರ್ಶನ ಮಾಡ್ಕೊಳ್ಳೋಂಥ ಆಪ್ಷನ್ಸ್. ಸೊ ನೆಕ್ಸ್ಟ್ ನೀವು ತಿರುಪತಿಯಲ್ಲಿ ಬೇರೆ ದೇವಸ್ಥಾನಗಳನ್ನ ನೋಡ್ಬೇಕಂತಂದರೆ ತಿರುಪತಿ TTD ಕಡೆಯಿಂದನೇ ಇಲ್ಲಿ ಬಸ್ ವ್ಯವಸ್ಥೆ ಇದೆ. ಸೊ ಒಬ್ಬರಿಗೆ ₹150 AC, ನಾನ್ ACಗೆ ₹100. 5 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಪದ್ಮಾವತಿ ಅಮ್ಮ ಟೆಂಪಲ್ಲು, ಕಲ್ಯಾಣ ವೆಂಕಟೇಶ್ವರ, ಅಗಸ್ತೇಶ್ವರ, ಕಪಿಲೇಶ್ವರ ಮತ್ತು ಗೋವಿಂದರಾಜು. ಈ 5 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. 10 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. ಇದು 6 ಗಂಟೆಯಿಂದ 1 ಗಂಟೆವರೆಗೂ ಇದು ಟ್ರಿಪ್ ಇರುತ್ತೆ. ಪ್ರತಿ 1 ಗಂಟೆಗೆ ಈ ಬಸ್ ಬರ್ತಾ ಇರುತ್ತೆ. ಸೊ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ 7 ದೇವಸ್ಥಾನಕ್ಕೆ ಹೋಗುವಂಥ ಇನ್ನೊಂದು ಬಸ್ಸು ಬರುತ್ತೆ. ಅದು ಬಂದು AC 350, ನಾನ್ AC ₹250. ಇದು ದಿನಕ್ಕೆ 2 ಟ್ರಿಪ್ಪು, ಮತ್ತು ಊಟದ ವ್ಯವಸ್ಥೆ ಸಹ ಮಾಡಿಕೊಡ್ತಾರೆ, ಅನ್ನಪ್ರಸಾದ ಎಲ್ಲ. ಸೊ ಈ 2 ಬಸ್ ಫೆಸಿಲಿಟೀಸ್ನ ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಆ್ಯಕ್ಚುಲಾಗಿ ನಮ್ಮ ಪ್ಲಾನ್ ಏನಿದ್ದಿದ್ದು ಅಂತಂದರೆ SSD ಟೋಕನ್ ಬೆಳಗ್ಗೆ ಹೋಗಿದ ತಕ್ಷಣ ತೊಗೊಂಬಿಡೋಣ. ಅದಾದಮೇಲೆ ಈ 5 ದೇವಸ್ಥಾನಕ್ಕೆ ಹೋಗುವಂಥ ಬಸ್ಸಿಗೆ ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ SSD ಟೋಕನ್ಸ್ ಯಾವುದೂ ಇಲ್ಲ, ಮತ್ತು 2 ದಿನ ಆಗ್ತಾಯಿದೆ ದರ್ಶನಕ್ಕೆ ಅಂತ ಹೇಳಿದ್ರು. ನಾವು ಇಮಿಡಿಯೇಟಾಗಿ ಬಾಲಾಜಿ ಬಸ್ ಸ್ಟ್ಯಾಂಡಿಂದ ಸಪ್ತಗಿರಿ ಎಕ್ಸ್‌ಪ್ರೆಸ್ ಅಂತ ಬರುತ್ತೆ, ಅದು ತಿರುಮಲ ಕರ್ಕೊಂಡು ಹೋಗುತ್ತೆ. ಸೊ ಒಂದು ಕಡೆಗೆ ನಿಮಗೆ ₹90 ಏನೋ ಬೀಳುತ್ತೆ. 2 ಕಡೆದು ತೊಗೊಂಡ್ರೆ ₹160 ಒಬ್ಬರಿಗೆ. ಅದು 3 ದಿವಸವರೆಗೂ ಟೈಮ್ ಇರುತ್ತೆ ನೀವು ರಿಟರ್ನ್ ಬರೋದಕ್ಕೆ. ಯಾಕಂದರೆ ದರ್ಶನ ಏನಾದ್ರು ಲೇಟ್ ಆದರೆ ಅಂತ 3 ದಿವಸ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ನಾವು ತಿರುಮಲಗೆ ರೀಚ್ ಆದ್ವಿ. 3/4 ಗಂಟೆ ಹತ್ತತ್ರ ಟೈಮ್ ಬೇಕು ಹೋಗೋದಕ್ಕೆ. ಸೊ ವೆದರ್ ಮಾತ್ರ ಅಮೇಝಿಂಗ್ ಆಗಿತ್ತು. ಇಡೀ ಟ್ರಿಪ್ಪಲ್ಲಿ ಸೂಪರ್ ಆಗಿತ್ತು ಇದು ಒಂದೇ ನಮಗೆ. ದರ್ಶನ ಬಿಟ್ಟರೆ ಸಿಕ್ಕಾಪಟ್ಟೆ ಕೂಲ್ ವೆದರ್, ಚಳಿ ಅಂದರೆ ಚಳಿ, ಅಷ್ಟು ಚಳಿ. ನಾವು ಯೂಶಲಾಗಿ ಹೋಗಿರೋ ತಿರುಪತಿಯಲ್ಲಿ ಬಿಸಿಲೇ ನೋಡಿರೋದು, ಈ ಥರ ವೆದರ್ ಫಸ್ಟ್ ಟೈಮ್. ಸೊ ನೆಕ್ಸ್ಟ್ ಬಸ್ ಸ್ಟಾಪ್ ಇಳಿದ ತಕ್ಷಣ ನಾವು ನೆಕ್ಸ್ಟ್ ಹೋಗಿದ್ದೇನೆ CRO ಆಫೀಸ್. ಸೊ ಯಾವ್ದಾದ್ರು ರೂಮ್ಸ್ ಅವೈಲೇಬಲ್ ಇದೆಯಾ ಅಂತ ನೋಡೋಕ್ಕಂತ ಹೋದ್ವಿ. ಅಲ್ಲೋದ್ರೆ 4 ಅವರ್ ಕ್ಯೂಯಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಓಕೆ ಇದೂ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೀದಾ ನಾವೇನು ಮಾಡಿದ್ವಿ, ಫ್ರೀ ಲಾಕರ್ಸಿಗೆ ಹೋದ್ವಿ. ಸೊ ಒಂದು ಕಡೆ ಪ್ಯಾಕ್ ಒನ್ಗೆ ಹೋಗಿದ ತಕ್ಷಣ ಅಲ್ಲಿ ಹೇಳಿದ್ರು ಫುಲ್ಲು ಕ್ಲೋಸ್ ಆಗಿ ಹೋಗಿದೆ ಅಂತ. ಅದ್ರ ಮಧ್ಯೆ ಕೆಲವ್ರು ಜನ ಬರ್ತಾರೆ, ನಿಮಗೆ ₹200 ಕೊಡಿ ಲಾಕರ್ ಕೊಡಿಸ್ತೀನಿ ಅಂತ. ಆ ಥರದೆಲ್ಲ ಏನೂ ಬೇಡ. ಸೊ ಡೈರೆಕ್ಟಾಗಿ 3-4 ಲಾಕರ್ ರೂಮ್ಸ್ ಇದೆ ನಿಮಗೆ, ದೊಡ್ಡ ದೊಡ್ಡ ನಿವಾಸಂ ಥರ. ಸೊ ಅಲ್ಲಿ ಹೋದರೆ ಫ್ರೀಯಾಗಿ ನಿಮಗೆ ಲಾಕರ್ ಕೊಡ್ತಾರೆ. ಒಂದು ಬ್ಯಾಗಿಗೆ 5 ಒಂದು ಲಾಕರಿಗೆ 5 ಬ್ಯಾಗ್ ಇಡುವಷ್ಟು ಕೆಪಾಸಿಟಿ ಇರುವಂಥದ್ದು ಕೊಡ್ತಾರೆ, ಫುಲ್ ಫ್ರೀ. ಸೊ ನಮಗೆ ಆ ಟೋಕನಲ್ಲಿ ನಮಗೆ ಯಾವ್ದು ರೂಮ್ ಅಂತ ಕೊಡ್ತಾರೆ, ಅಲ್ಲೋಗಿ ನಾವು ಟೋಕನ್ನ ಸಬ್ಮಿಟ್ ಮಾಡಿದ್ರೆ ಲಾಕರ್ ಕೀಸ್ನ ಕೊಡ್ತಾರೆ. ಅಲ್ಲೇ ನಿಮಗೆ ಫ್ರೆಶ್ ಆಗೋಕ್ಕೆ ಎಲ್ಲ ವ್ಯವಸ್ಥೆಗಳಿರುತ್ತೆ. ಸ್ವಲ್ಪ ಗಲೀಜು ಅದು ಇದು ಅಂತ ಇಟ್ರು ಏನೂ ಮಾಡೋಕ್ಕಾಗಲ್ಲ ಈಚೆ ಕಡೆ ಹೋದ್ಮೇಲೆ. ಲಾಕರ್ ರೂಮಿಂದ ಒಂದು 10-15 ಮಿನಿಟ್ಸ್ ವಾಕ್ ಇಲ್ಲಿ ಬಂತಂದರೆ ನಮ್ಮ ತಿರುಮಲ ವೆಂಕಟೇಶ್ವರನ ಸನ್ನಿಧಿ ಗೋಪುರ ಕಾಣಿಸುತ್ತೆ. ಸೊ ಅದಾಗಿದ ತಕ್ಷಣ ಫಸ್ಟ್ ನಾವು ಹೋಗಬೇಕಾಗಿರೋದೇ ಭೂವರಾಹ ಸ್ವಾಮಿಗೆ.
ಸೊ ವೆಂಕಟೇಶ್ವರನಿಗೆ ಜಾಗ ಕೊಟ್ಟಂತಹ ದೇವರು ಭೂವರಹ ಸ್ವಾಮಿ. ಅವರ ಸನ್ನಿಧಿಗೆ ನಾವು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಹೋಗೋ ದಾರಿಯಲ್ಲೇ ನಿಮಗೆ ಈ ಕಲ್ಯಾಣಿ ಸಹ ಕಾಣುತ್ತೆ. ಎಷ್ಟು ಬ್ಲೂ ವಾಟರ್ ಅಂದರೆ ನೋಡೋಕ್ಕೆ ಕಣ್ಣು ತುಂಬೋಗ್ಬಿಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್ ಮಾತ್ರ. ಇದು ಆ ವೆದರಿಗೂ ಆ ವಾಟರಿಗೂ ಸಖತ್ತಾಗಿತ್ತು. ಸೊ ನಾವು ನೆಕ್ಸ್ಟ್ ಹೋಗಿದ್ದೇನೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಟೈಮಿಂಗ್ ಬಂದು ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆ ನೈಟ್ವರೆಗೂ ಓಪನ್ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇದೆ ಭೂವರಹ ಸ್ವಾಮಿ ಅವರ ವಿಗ್ರಹ. ಸೊ ಅದಾದ್ಮೇಲೆ ನಾವು ಹೋಗಿದ್ದು ಸರ್ವದರ್ಶನಕ್ಕೆ, ಯಾಕಂದ್ರೆ ಫ್ರೀ ದರ್ಶನಕ್ಕೆ ಹೋದ್ವಿ. ಸೊ ನಾವು ಹೋಗಿದ ಕಡೆನ ನಿಮಗೆ ಕೆಲವೊಂದು ಬಸ್ಗಳು ಸಿಗುತ್ತೆ, ಅಲ್ಲಿಂದ ಸಹ ಡೈರೆಕ್ಟ್ ಧರ್ಮದರ್ಶನ ಕ್ಯೂಗೆ ಹೋಗ್ಬೋದು. ನಮ್ಮ ಅದೃಷ್ಟಕ್ಕೆ ಯಾವುದೂ ಸಿಕ್ಕಿಲ್ಲ ಅವತ್ತು. ನಾವು ನಿಂತ್ಕೊಂಡಿದ್ದು ಬೆಳಗ್ಗಿನ ಜಾವ 9 ಗಂಟೆಗೆ, ಎಕ್ಸಾಕ್ಟ್ 9 ಗಂಟೆಗೆ ಹೋಗಿ ನಿಂತ್ಕೊಂಡ್ವಿ. ನಿಂತು 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 ಕೊನೆಗೂ 1 ಗಂಟೆ 2 ಗಂಟೆವರೆಗೂ ಪೇಷನ್ಸ್ ಎಲ್ಲ ವೆಯ್ಟ್ ಮಾಡಿದ್ವಿ. ಸರಿ ಹೋಗ್ಬಿಡೋಣ ರಿಟರ್ನ್ ಅಂತ. ಕೆಲವೊಬ್ರು ಮಧ್ಯ ಕ್ಯೂ ಇಂದಾನೆ 2-3 ಅವರ್ ನಿಂತಿದ್ದವರು ವಾಪಸ್ ಹೋಗ್ಬಿಟ್ರು. ಸೊ ನಾವು ಹೋಗಿ ನಿಂತ್ಕೊಂಡಿದ್ದು ಬೆಳಗಿನ ಜಾವ 9 ಗಂಟೆಗೆ. ಸೊ ನಮಗೆ ಪ್ರಸಾದ ಅಂತ ಸಿಕ್ಕಿದ್ದು ಸಂಜೆ 7 ಗಂಟೆ ಹಂಗೆ ಕೊಟ್ಟರು. ಆ ಪ್ರಸಾದ ತಗೊಳಕ್ಕೆ ಒಂದು ಜನ ಜಂಗುಳಿನೇ ಆಗೋಯ್ತಲ್ಲಿ. ಎಷ್ಟು ಜಗಳ ಮಾಡಿದ್ರು ಅಂತಂದ್ರೆ ಅಷ್ಟು ವರ್ಸ್ಟ್ ಫೀಲಿಂಗ್ ಅನ್ಸ್ಬಿಡ್ತು. ಸೊ ಅದಾದಮೇಲೆ 7 ಗಂಟೆ ಪ್ರಸಾದ ಕೊಟ್ಟಾದ್ಮೇಲೆ 8 ಗಂಟೆ ಹಂಗೆ ನಮ್ಮ ಕ್ಯೂ ಮೂವ್ ಆಗಿ ನಮಗೆ ಮಿನಿ ಸೆಲ್ ಅಂತ ಹಾಕಿದ್ರು. ಆ ಮಿನಿ ಸೆಲ್ಲಲ್ಲಿ ಒಂದು 2 ಅವರ್ ಬಿಟ್ಟರು. 11 ಗಂಟೆಗೆ ಗೇಟ್ ಓಪನ್ ಮಾಡಿದ್ರು. ನಾವು ಇದು ಡೈರೆಕ್ಟ್ ದರ್ಶನ ಅಲ್ವಾ ನೆಕ್ಸ್ಟು ಅಂದ್ಬಿಟ್ಟು ಏನು ಮಾಡಿದ್ವಿ ಅಂದರೆ, ಬರೋ ಬ್ಯಾಗು, ಫೋನು, ಲಗೇಜು, ಈ ಬೆಡ್ಶೀಟ್ ಏನೂ ತೊಗೊಂಡಿಲ್ಲ, ಎಲ್ಲನೂ ಸಬ್ಮಿಟ್ ಮಾಡಿಬಿಟ್ಟು ಟೋಕನ್ ಇಸ್ಕೊಂಡ್ವಿ. ಅದಾದಮೇಲೆ ನಮ್ಮದೊಂದು ID ಕಾರ್ಡ್ ಥರ ಈ ಥರ ಒಂದು ಟೋಕನ್ ಕೊಡ್ತಾರೆ, ನಮ್ಮದು ಎಂಟ್ರಿ ಎಕ್ಸಿಟು ಅದೆಲ್ಲ, ಮತ್ತು ಲಡ್ಡುಗೆ ಅಂತ. ಸೊ ಅದಾದಮೇಲೆ ನೋಡಿದ್ರೆ ಡೈರೆಕ್ಟಾಗಿ ಇನ್ನೊಂದು ಯೂಶ್ವಲಾಗಿ ಸೆಲ್ ಇರುತ್ತಲ್ಲ, ವೇಟಿಂಗ್ ಹಾಲ್, ಅಲ್ಲಿ ಹಾಕೋದು. ಅದು ನೋಡಿದ್ರೆ ನಮಗೆ ಇದ್ದಿದ್ದು, ನಾವು ಹೋಗಿದ್ದು 26ನೇ ತಾರೀಕು, ನಮಗೆ ದರ್ಶನ ಟೈಮ್ ಇದ್ದಿದ್ದು 28ನೇ ತಾರೀಕು ಬೆಳಗಿನ ಜಾವ ಅಂತ ಇತ್ತು. ಸೊ ಒಂದು ದಿನ ಪೂರ್ತಿ ಚಳಿಯಲ್ಲಿ ನಡುಗಿ ಮಲಗಿರೋದು ನಾವು, ಅಷ್ಟು ಚಳಿ, ಜಾಗ ಇಲ್ಲ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡ್ತೀವಿ, ಸೊ ಎಲ್ಲರೂ ಈಚೆ ಹೋಗಿ ಬರ್ತಿದ್ದಾರೆ. ಆವಾಗಲೇ ಗೊತ್ತಾಗಿದ್ದು ಆ ಟೋಕನಲ್ಲಿ ನಾವು ಈಚೆ ಹೋಗಿ ನಮ್ಮದು ಲಗೇಜ್ ಕೌಂಟರ್ ಎಲ್ಲಿ ನಮ್ದು ಅಲಾಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ನಮ್ಮ ಲಗೇಜಲ್ಲಿ ಬ್ಯಾಗು, ಊಟ ಏನಿದ್ರು ತೊಗೊಂಡು ಒಳಗೆ ಬರ್ಬೋದು ಅಂತ. ಸೊ ಅದಾದಮೇಲೆ ವೇಟಿಂಗ್ ಹಾಲಲ್ಲೇ ಒಂದು ಫೋನ್ ಇರುತ್ತೆ. ಸೊ ನೀವು ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ಕೊಬೋದು, ಅದೊಂದು ಬೆನಿಫಿಟ್ ಇದೆ. ಮತ್ತು ಅವಾಗವಾಗ ಊಟ ಸಹ ಕೊಡ್ತಾಯಿದ್ರು, ಹಾಲು ಎಲ್ಲ, ಅದೊಂದು. ಸೊ ಕೊನೆಗೂ ನಮಗೆ ನಾವು ಈಚೆ ಕಡೆ ಹೋಗಿ ಬಂದು ಜಸ್ಟ್ 2 ಅವರಿಗೇನೆ ರಿಲೀಸ್ ಮಾಡಿಬಿಟ್ರು. ಅಂದರೆ ಇದು ಹಾಕೋ ಟೈಮಿಂಗೇ ಒಂದು, ನೀವು ಅದನ್ನು ಈಸಿಯಾಗಿ ತೊಗೊಂಡು ಈಚೆ ಹೋಗಿ ಬಂದ್ಬಿಡ್ತೀನಿ ಅಂತ ಅಂದರೆ ನಮ್ಮದು ಹೋಯ್ತಂತಾನೆ, ಇನ್ನು ಲೇಟಾಗೆ ನಮಗೆ ದರ್ಶನ ಆಗೋದು. ಸೊ ಕೊನೆಗೂ 11 ಗಂಟೆ ಬೆಳಗಿನ ಜಾವ ರಿಲೀಸ್ ಮಾಡಿದ್ರು. ಸೊ ಈಚೆ ಬಂದಿದ ತಕ್ಷಣ ನಮಗೆ ದರ್ಶನ ಆಗೋತ್ತಿಗೆ ಸಂಜೆ 1:15. ಸೊ ಬಾಲಾಜಿ ದರ್ಶನ ಅದ್ಭುತವಾಗಿ ಆಯಿತು, ಅದೊಂದು ಸಮಾಧಾನ. ಮತ್ತು ನೆಕ್ಸ್ಟ್ ನಾವು ಆ ಟೋಕನಲ್ಲಿ ಬಂದು ಲಡ್ಡು ತೊಗೊಂಡ್ವಿ. ಒಂದು ಲಡ್ಡಿಗೆ 50 ರೂಪಾಯಿ, ಮತ್ತು ಇದು ಸೇವಾ ಲಡ್ಡು ಅಂತ ಬರುತ್ತೆ, ಇದು 200 ರುಪೀಸ್. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟಿಯಾಗಿ ಮಾಡಿರ್ತಾರೆ. ಸೊ ಅದಾದಮೇಲೆ ಒಂದು ಕವರಿಗೆ 5 ರೂಪಾಯಿ ಕ್ಯಾಶ್, ಎಲ್ಲ ಕ್ಯಾಶಲ್ಲೇ ತೊಗೊಬೇಕು. ಸೊ ಅದಾದಮೇಲೆ ಈಚೆ ಬಂದು ನಮಗೆ ಟೋಕನಲ್ಲಿ ಬ್ಯಾಗ್, ಲಗೇಜ್ ಟೋಕನ್ ಇರುತ್ತಲ್ಲ, ಅಲ್ಲಿ ನಮ್ಮ ಬ್ಯಾಗ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈಚೆ ಕಡೆ ಬಂತಂದರೆ ಇಲ್ಲಿ ನಮಗೆ ಊಟದ ವ್ಯವಸ್ಥೆ ಇರುತ್ತೆ, ಅನ್ನ ಪ್ರಸಾದ. ಅದು ಟೈಮಿಂಗ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಸಹ ದೊಡ್ಡ ಕ್ಯೂ. ಸೊ ಸುಮಾರು ಹೊತ್ತು ನಿಂತು 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 ಬರೀ ವೆಯ್ಟಿಂಗೇ ನಮಗೆ. ತಿರುಪತಿ ಸರಿ ಹೋಗಿರೋದೆಲ್ಲ ವೆಯ್ಟಿಂಗು. ಸೊ ಅದಾದಮೇಲೆ ಹೋಗಿ ಇದೊಂದು ಬ್ಯೂಟಿಫುಲ್ ಪಿಕ್ಚರ್ ಇತ್ತು ನೋಡಿ, ಸಕ್ಕತ್ತಾಗಿದೆ ಇದು. ದೊಡ್ಡ ವಾಲ್ ಪೇಂಟಿಂಗ್ 2-3 ಫ್ಲೋರಿಂದನೂ ಕಾಣುತ್ತೆ ಇದು. ಸೊ ಅದಾದಮೇಲೆ ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ, ಒಳ್ಳೆ ಊಟ. ಸೊ ನಾವು 2 ದಿನದಿಂದ ತಿಂದಿದ್ದು ಇದು ಒಂದೇ ಊಟ ನಾವು. ಸಮಾಧಾನವಾಗಿ ಎಷ್ಟು ಸಮಾಧಾನ ಆಯಿತು ಅಂದರೆ ಊಟದ ಬೆಲೆ ಗೊತ್ತಾದಂಗೆ ಫೀಲ್ ಆಯ್ತು ಅವತ್ತು. ಸೊ ಅದಾದಮೇಲೆ ಈಚೆ ಬಂದು ಏನೇನು ಶಾಪಿಂಗ್ ಇದೆ ಅದೆಲ್ಲ ಮಾಡ್ಕೊಂಡ್ವಿ. ಸೊ ನಮ್ಮದು ಟ್ರೈನ್ ಇದ್ದಿದ್ದು 3 ಗಂಟೆಗೆ ಟ್ರೈನ್ ಇತ್ತು. ನಮಗೆ ದರ್ಶನ ಆಗಿದ್ದು 2:45ಗೆ. ಎಲ್ಲ ಈಚೆ ದರ್ಶನ ಆಗಿ ಈಚೆ ಬಂದಿದ್ದು 2:45ಗೆ. ಸೊ ಟ್ರೈನ್ ಸಿಗದೇ ಇರೋ ಕಾರಣ ಅಲ್ಲಿಂದನೇ ನಾವು ಮತ್ತೆ ತಿರುಪತಿಗೆ ಬಂದ್ವಿ. ಸೊ ತಿರುಪತಿಗೆ ಬಂದಿದ ತಕ್ಷಣ ಅದೊಂದು ಹೇಳಿದ್ನಲ್ಲ, ಬಸ್ ಟಿಕೆಟ್ ಇತ್ತು, ರಿಟರ್ನ್ ಟಿಕೆಟ್ ಅಂತ. ಸೊ ಅದೇ ಬಸ್ ಟಿಕೆಟ್ ತೋರಿಸಿ ಕೆಳಗೆ ಬಂದ್ವಿ. ಅದಾದಮೇಲೆ ಆಟೋದವರು ಒಬ್ಬರಿಗೆ 110 ರುಪೀಸ್ ಥರ ಚಾರ್ಜ್ ಮಾಡಿ 2 ದೇವಸ್ಥಾನಕ್ಕೆ ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ಒಂದು ಕಲ್ಯಾಣ ವೆಂಕಟೇಶ್ವರ, ಇನ್ನೊಂದು ಗೋವಿಂದರಾಜ ಸ್ವಾಮಿ. ಸೊ ಕಲ್ಯಾಣ ವೆಂಕಟೇಶ್ವರ ಏನಂತಂದರೆ, ಅಂದರೆ ಫಸ್ಟು ಮದುವೆ ಆಗಿದ ತಕ್ಷಣ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮ ಇದೇ ದೇವಸ್ಥಾನದಲ್ಲಿ ಬಂದು 6 ತಿಂಗಳವರೆಗೂ ಇಲ್ಲಿ ವೆಯ್ಟ್ ಮಾಡಿರ್ತಾರೆ. ಸೊ ಹೊರಡುವಾಗ ಒಂದು ವರ ಕೊಡ್ತಾರೆ, ಏನಂತಂದರೆ ಮದುವೆ ಆಗದಿರೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವರ ಮದುವೆ ನಡೆಯುತ್ತೆ ಅನ್ನೋವಂಥದ್ದು. ಸೊ ಯಾರೆಲ್ಲ ತಿರುಮಲಕ್ಕೆ ಹೋಗೋಕ್ಕಾಗಲ್ವೋ ಅಲ್ಲಿ ಅವರು ಇಲ್ಲಿಗೆ ಬರ್ಬೋದು ಅಂತ. ಸೊ ಇಲ್ಲಿ ಸೇಮ್ ಲಡ್ಡು ನಿಮಗೆ 10:30 ಬೆಳಗಿನ ಜಾವ ಸಿಗುತ್ತೆ. ಮತ್ತು ಸುಮಾರು ಪೂಜೆಗಳು ನಡೆಸ್ತಾರೆ. ಕಲ್ಯಾಣೋತ್ಸವಕ್ಕೆ ಒಂದು ಜೋಡಿಗೆ 500 ರೂಪಾಯಿ. ಶನಿವಾರ ಅಲ್ಲೇ ಹೋಗಿ ಟಿಕೆಟ್ ತೊಗೊಬೇಕು. ಸೊ ಇದು ತುಂಬ ಅದ್ಭುತವಾಗಿ ಆಯಿತು.
ಸೊ ನಾವು ನೆಕ್ಸ್ಟ್ ಹೋಗಿದ್ದು ಗೋವಿಂದರಾಜ ಸ್ವಾಮಿ ಟೆಂಪಲ್ಲು. ಇದ್ರ ವಿಶೇಷತೆ ಏನಂತಂದರೆ, ಸೊ ಶ್ರೀನಿವಾಸನ ಅಣ್ಣ ಇವರು. ಸೊ ಕುಬೇರನ ಹತ್ರ ಸಾಲ ಮಾಡಿದ್ಮೇಲೆ ಸೊ ಇಡೀ ಮದುವೆ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ ಅವರೇನೆ ಗೋವಿಂದರಾಜ ಸ್ವಾಮಿ. ಸೊ ಏನಂತಂತಂದರೆ, ಸೊ ಈಗ ನಾವು ಹೋಗಿ ದುಡ್ಡೆಲ್ಲ ಹಾಕ್ತೀವಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ 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 ಇಷ್ಟಪ್ಪ ಕಲೆಕ್ಟ್ ಮಾಡೋದು ಅಂತ ಸಾಕಾಗಿ ಸುಸ್ತಾಗಿ ಮಲಗಿರುವಂತಹ ಗೋವಿಂದರಾಜ ಸ್ವಾಮಿ ಇವರು. ಸೊ ಶ್ರೀದೇವಿ ಭೂದೇವಿ ಎಲ್ಲರೂ ಅಕ್ಕಪಕ್ಕ ಇರುವಂತಹ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗಾಯಿತು ದರ್ಶನ ನಮಗೆ. ಸೊ ನಾವು ಆ್ಯಕ್ಚುಲಾಗಿ ಪದ್ಮಾವತಿ ಟೆಂಪಲಿಗೆ ಹೋಗಬೇಕಿತ್ತು. ತಿರುಮಲಕ್ಕೆ ಹೋಗಿ ಬಂದಮೇಲೆ ಪದ್ಮಾವತಿ ಟೆಂಪಲಿಗೆ ಹೋಗಾಗಿಲ್ಲ. ಫಸ್ಟು ಅಮ್ಮವ್ರದ್ದು ದೇವಸ್ಥಾನ ಮುಗಿಸ್ಕೊಂಡು ತಿರುಮಲಕ್ಕೆ ಹೋಗಬೇಕು. ಸೊ ಅದಾಗಲಿಲ್ಲ. ಸೊ 2 ದೇವಸ್ಥಾನ ಮುಗಿಸ್ಕೊಂಡು ನಮ್ಮದು ಟ್ರೈನ್ ಮಿಸ್ ಆಗಿದ್ದ ಕಾರಣ ನಾವು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್‌ಪ್ರೆಸ್ ಅಶ್ವಮೇಧ ಬಸ್ಸಲ್ಲಿ ಬಂದ್ವಿ. ಒಬ್ಬರಿಗೆ 320 ರೂಪಾಯಿ ಬಿತ್ತು ಮೆಜೆಸ್ಟಿಕ್‌ಗೆ. ಮಧ್ಯರಾತ್ರಿ 11 ಗಂಟೆಗೆ ಹೊರಟಿದ್ದು, ಬೆಳಗಿನ ಜಾವ 4 ಗಂಟೆಗೆಲ್ಲ ಮೆಜೆಸ್ಟಿಕ್ ರೀಚ್ ಆಯಿತು. ಅಲ್ಲಿಂದ 1 ಅವರ್ ನಾವು ಮನೆಗೆ ಬಂದ್ವಿ. ಸೊ ಇದು ನಮ್ಮ 28 ಗಂಟೆಗಳ ತಿರುಪತಿಯ ದರ್ಶನದ ಸ್ಟೋರಿ. ಹೇಗಿತ್ತಪ್ಪ ನಮ್ಮ ತಿರುಪತಿ ದರ್ಶನ ಅಂದರೆ ಹೇಗಿತ್ತು? ತುಂಬ ಸುಸ್ತಾಗಿತ್ತು, ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.